ಜುಲೈ 9ರಂದು ಅಖಿಲ ಭಾರತ ಅಂಗನವಾಡಿ ನೌಕರರ ಮುಷ್ಕರ. ಚಿಕ್ಕನಾಯಕನಹಳ್ಳಿ ತಾಲೂಕು ಅಂಗನವಾಡಿ ನೌಕರರಿಂದ ಸುದ್ದಿಗೋಷ್ಠಿ. ಕಾರ್ಮಿಕ ಸಂಹಿತೆಗಳ ರದ್ದತಿ, ವೇತನ ಹೆಚ್ಚಳ ಹಾಗೂ ಶಾಶ್ವತೀಕರಣಕ್ಕೆ ಒತ್ತಾಯಿಸಿ ಜುಲೈ 9ರಂದು ಅಖಿಲ ಭಾರತ ಅಂಗನವಾಡಿ ನೌಕರರ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕು ನೌಕರರ ಸಂಘದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ತಿಳಿಸಿದರು. ಇನ್ನು ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಚಿಕ್ಕನಾಯಕನಹಳ್ಳಿ ಅಂಗನವಾಡಿ ನೌಕರರ ಬದುಕು ಉಳಿಯಲಿ ಎಂಬ ಧ್ವಜದಡಿಯಲ್ಲಿ ಜುಲೈ 9ರಂದು ನಡೆಯುವ ಅಖಿಲ ಭಾರತ ಎಲ್ಲ ಅಂಗನವಾಡಿ ನೌಕರರ ಕಾರ್ಯನಿರತ ಮುಷ್ಕರದಲ್ಲಿ ತಾಲೂಕು ನೌಕರರು ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ತಾಲೂಕು ಸಮಿತಿ ಚಿಕ್ಕನಾಯಕನಹಳ್ಳಿಯಿಂದ ಮಾತಾಡ್ತಿರೋದು. ನಮ್ಮ ತಾಲೂಕು ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಪುಷ್ಪ ಮಾತಾಡ್ತಿರೋದು. ನಮ್ಮ ಎಲ್ಲ ಪದಾಧಿಕಾರಿಗಳು ನಾವಿವತ್ತು ಇಲ್ಲಿ ಒಂದು ಸಭೆಯನ್ನು ಕರೆದಿರ್ತೀವಿ. ಈ ಸಭೆಯ ಮುಖ್ಯ ಉದ್ದೇಶ ಅಂತಂದರೆ, ನಾವು ಜುಲೈ 9ನೇ ತಾರೀಕು ದೇಶದಾದ್ಯಂತ CITU ಮತ್ತು ಎಲ್ಲ ಸಂಘಟನೆಗಳು, ಎಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳು ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಅಂತಂದರೆ, ನಾವು ಹೋರಾಟದ ಉದ್ದೇಶ ಎಲ್ಲ ದೇಶದ ಕಾರ್ಮಿಕರ ವಿರುದ್ಧವಾದಂಥ ಕೆಲವು ತಿದ್ದುಪಡಿಗಳನ್ನು, ನಮಗೆ ವಿರೋಧವಾದಂಥ ಕಾರ್ಮಿಕರಿಗೆ ವಿರೋಧವಾದ ಕೆಲವು ತಿದ್ದುಪಡಿಗಳು ಮತ್ತು ಕಾನೂನುಗಳನ್ನು ಬದಲಾವಣೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೊರಟಿರೋದು ಒಂದು. ಮತ್ತು ಕೇಂದ್ರ ಸರ್ಕಾರ ನಮ್ಮನ್ನು ಅಂಗನವಾಡಿ ಕಾರ್ಯಕರ್ತೆಯರನ್ನ ಮತ್ತು ಸಹಾಯಕಿಯರನ್ನ 50 ವರ್ಷದಿಂದ ಕೇವಲ 12,000 ಸಂಬಳ ಕೊಟ್ಟು ಸ್ಕೀಮ್ ನೌಕರಿಯಲ್ಲಿ ನಮ್ಮನ್ನು ದುಡಿಸ್ಕೊಳ್ತಾ ಇದೆ. ಇದರಲ್ಲಿ ನಮಗೆ ಹಲವಾರು ಕಷ್ಟ ನಷ್ಟಗಳು ನಮಗೆ ಕೆಲಸದ ಅವಧಿಯಲ್ಲಿ ನಮಗೆ ಎದುರಾದರೂ ಸಹ ಇದುವರೆಗೆ ನಮಗೆ 2018ರಿಂದ 1 ನಯಾ ಪೈಸಾ ನಮಗೆ ಕೇಂದ್ರ ಸರ್ಕಾರ ನಮ್ಮ ಗೌರವಧನವನ್ನು ಹೆಚ್ಚು ಮಾಡಿಲ್ಲ. ಅದ್ರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಇತ್ತೀಚೆಗೆ 10 ವರ್ಷದ ಹಿಂದೆ ಪೋಷಣ್ ಟ್ರ್ಯಾಕರ್ ಅಂತ ಒಂದು ಮೊಬೈಲ್ ವ್ಯವಸ್ಥೆಯನ್ನು ನಮಗೆ ಅಳವಡಿಸಿದೆ. ಇನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ 4 ಹೊಸ ಕಾರ್ಮಿಕ ಸಂಹಿತೆಗಳು ನೌಕರರ ಹಕ್ಕುಗಳನ್ನು ಹರಣ ಮಾಡುವಂತಿದ್ದು, ಈ ಸಂಹಿತೆಗಳ ರದ್ದತಿಗೆ ಆಗ್ರಹಿಸಿ ನೌಕರರು ಬೀದಿಗಿಳಿದಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಲವು ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸದೆ ನೋಟಿಸ್ ನೀಡುತ್ತಾ ಇರುವುದು ಆತಂಕ ಹುಟ್ಟಿಸಿದೆ ಎಂದಿದ್ದಾರೆ. ಉದ್ಯೋಗ ಹಕ್ಕನ್ನು ಮೂಲಭೂತ ಹಕ್ಕಾಗಿಸಬೇಕು ಅಂತ ಕೇಳ್ತಾ ಇದ್ವಿ. ಖಾಲಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ವಿ. ಉದ್ಯೋಗ ಖಾತ್ರಿ ಯೋಜನೆಯಡಿ ವಾರ್ಷಿಕ 200 ದಿನ ಕೆಲಸ, ದಿನಕ್ಕೆ 600 ನೀಡಲೇಬೇಕು. ಮತ್ತೆ ಇದನ್ನ ನಗರ ಪ್ರದೇಶಕ್ಕೂ ವಿಸ್ತಾರ ಮಾಡಬೇಕು ಅಂತ ಕೇಳ್ತಾ ಇದ್ವಿ. ಎಲ್ಲರಿಗೂ ಉಚಿತ ಶಿಕ್ಷಣ ಹಕ್ಕು, ಆರೋಗ್ಯದ ಹಕ್ಕು, ನೀರು ನೈರ್ಮಲ್ಯ ಹಕ್ಕು ಖಾತ್ರಿಪಡಿಸಲೇಬೇಕು ಅಂತ ಕೇಳ್ತಾ ಇದ್ವಿ. ದೇಶದ ಅತಿ ದೊಡ್ಡ ಶ್ರೀಮಂತರಿಗೆ ತೆರಿಗೆ ವಿಧಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಿದ್ವಿ. ಸಂವಿಧಾನದ ಆಶಯಗಳ ಮೇಲಿನ ದಾಳಿ ನಿಲ್ಲಲೇಬೇಕು. ಸಮಾನ ಮತ್ತು ಒಕ್ಕೂಟ ತತ್ವವನ್ನು ರಕ್ಷಿಸಬೇಕು ಅಂತ ಇವೆಲ್ಲವನ್ನು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಇವೆಲ್ಲವನ್ನು ಒಟ್ಟಾಗಿ ಇಟ್ಕೊಂಡು ನಾವು ಜುಲೈ 9ನೇ ತಾರೀಕು ಹೋರಾಟ ಮಾಡ್ತಾ ಇದ್ವಿ. ರೈತರ ಒಪ್ಪಿಗೆ ಇಲ್ಲದೆ ಬಲವಂತದ ಭೂಸ್ವಾಧೀನ ಬೇಡವೇ ಬೇಡ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ವಿ. ಕರಾಳ ಕೃಷಿ 3 ಕಾಯ್ದೆ ಕೂಡಲೇ ವಾಪಸ್ ತಗೊಳ್ಳೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ವಿ. ಇಷ್ಟು ಒಟ್ಟಾರೆ ಇವೆಲ್ಲವನ್ನು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಜುಲೈ 9ನೇ ತಾರೀಕು ಸಾರ್ವತ್ರಿಕ ಮುಷ್ಕರ ಮಾಡ್ತಾ ಇದ್ವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಚಿಕ್ಕನಾಯಕನಹಳ್ಳಿ ಪದಾಧಿಕಾರಿಗಳು ಹಾಜರಿದ್ದರು. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.